Hello everyone. I hope you all are doing good. So today I want to talk about very important topic. So this is all the parents. This topic is for all the parents. So I request every parents, let your children learn new skill like dance, singing, drawing, karate, yoga. Many skills are there, many more skills are there. Let your children learn something new, something good skill. So don't force them. You have to score 100 out of 100. You should be the first every exam. That is not the reality. That is not the that is not the case in the future. So now I know that is required. I'm not saying that is not required. If you are scoring good, you are intelligent, that is true. But what matters? How much you are earning, how you are leading the life, how you are facing the situations. So that is matter in the future more, right? So my request is, let your children learn new skill. So once you completed your education, so the ultimate goal is like, you have to take good job, better job with a better salary. So that is not the case. Apart from that, apart from 9 to 5 job, you should you should earn something. You should. Okay, ಕನ್ನಡದಲ್ಲೇ ಮಾತಾಡ್ಬಿಡ್ತೀನಿ. It's working, but it's difficult to the perfection. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಒಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಪೇರೆಂಟ್ಸ್ಗೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ನ್ಯೂ ಸ್ಕಿಲ್ಲನ್ನು ಕಲಿಯೋಕ್ಕೆ ಅವಕಾಶ ಮಾಡಿಕೊಡಿ. ನಂಗೆ ಗೊತ್ತು ಇವಾಗ ಕಿಡ್ಸು ತುಂಬ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಾರೆ. ತುಂಬ ಟೆಕ್ನಾಲಜೀಸ್ ಎಲ್ಲ ಇದೆ. ನಾವೇನು ಹೇಳೋದೇ ಬೇಡ, ತುಂಬಾ ಫಾರ್ವರ್ಡ್ ಇದ್ದಾರೆ ಅಂತ ಇದೆ. ಬಟ್ ಹಳ್ಳಿ ಕಡೆಯಿಂದ ಇರೋರು, ಹಳ್ಳಿಯಲ್ಲಿರೋರಿಗೆ ಅಷ್ಟು ಇರೋದಿಲ್ಲ. ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇರೋದು. ಸೊ ನನ್ನ ಒಂದು ಇದರಿಂದ ನಾನು ಹೇಳ್ತಾ ಇರೋದು, ನನ್ನ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಲೈಕ್ ಏನಾದರೂ ಕಲಿಯೋಕ್ಕೆ ಅವಕಾಶ ಮಾಡಿಕೊಡಿ. ಬರೀ ನೀನು 100 ಔಟ್ ಆಫ್ 100 ತೆಗಿಬೇಕು, ಕ್ಲಾಸಲ್ಲಿ ನೀನೇ ಫಸ್ಟ್ ಇರಬೇಕು, ನೀನು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು, ಅಷ್ಟೇ ಅಲ್ಲದೆ ಅವ್ರಿಗೆ ಏನಾದರೂ ಒಂದು ನ್ಯೂ ಸ್ಕಿಲ್ಲನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಇಟ್ ಹೆಲ್ಪ್ಸ್ ದೆಮ್ ಅ ಲಾಟ್ ಇನ್ ದ ಫ್ಯೂಚರ್. ಇನ್ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. 9 ಟು 5 ಜಾಬ್ ಅಷ್ಟೇ ಅಲ್ಲದೆ ಆ ಸ್ಕಿಲ್ಲಿಂದ ಅವರು ಅರ್ನ್ ಕೂಡ ಮಾಡಬಹುದು, ಸೊ ಓನಾಗಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಲೈಕ್ ಸಮ್ ಎಕ್ಸ್ಪೀರಿಯನ್ಸ್, ಫ್ಯೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಜಾಬಲ್ಲೇ, ಸರ್ಟೈನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಅನ್ನಿಸ್ತಾ ಇರುತ್ತೆ, ನನಗಂತೂ ಅನ್ನಿಸ್ತಾ ಇದೆ, ಏನಾದರೂ ಒಂದು ನನಗೆ ಬರಬೇಕಿತ್ತಲ್ವ, ಯಾವುದಾದ್ರೂ ಒಂದರಲ್ಲಿ ನಾನು ಪರ್ಫೆಕ್ಟಾಗಿ ಇರಬೇಕಿತ್ತಲ್ವ, ಯಾವುದಾದ್ರೂ ಒಂದು ಸ್ಕಿಲ್ಲು ನನಗೆ ಗೊತ್ತಿರಬೇಕಿತ್ತಲ್ವಾ. ಸೊ ನಾನು ಅದರಿಂದ ಏನಾದರೂ ಅರ್ನ್ ಮಾಡ್ತಾ ಇದ್ದೆ, ಅದರಿಂದ ನಾನು ಏನೋ ಒಂದು ಮಾಡ್ತಾ ಇದ್ದೆ, ನಾಟ್ ಓನ್ಲಿ 9 ಟು 5 ಜಾಬ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ಇವಾಗ ನಿಮ್ಮ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀರಾ, ನೀವು ಬರೀ ನಾನು ಒಂದು ಒಳ್ಳೆ ಪ್ಯಾಕೇಜಿಗೆ ಜಾಬನ್ನು ಮಾಡಬೇಕು ಅನ್ನೋದು ಅಷ್ಟನ್ನೇ ತಲೆಯಲ್ಲಿ ಇಟ್ಕೋಬೇಡಿ. ನಿಮಗೆ ಟೈಮ್ ಇದೆ, ಜಾಸ್ತಿ ಕಮಿಟ್ಮೆಂಟ್ಸ್ ಇರೋದಿಲ್ಲ. ಕಲೀರಿ ಏನಾದರೂ. ನಂಗೆ ಗೊತ್ತಿದೆ ಹೇಗಿರುತ್ತೆ ಸಿಚುವೇಶನ್ ಅಂತ. ನಮಗೆ ಏನು ಹೇಳ್ತಾರೆ, ರಿಸೋರ್ಸಸ್ ಇರೋದಿಲ್ಲ ಸ್ಕೂಲಲ್ಲಿ. ಕೆಲವೊಂದೊಂದು ಕಡೆ ರಿಸೋರ್ಸಸ್ ಇರೋದಿಲ್ಲ, ಅದರಲ್ಲೂ ಹಳ್ಳಿನಲ್ಲಿ ಓದಿರೋರಿಗೆ ರಿಸೋರ್ಸ್ ಇರೋದಿಲ್ಲ. ಬೇರೆ ಕಡೆ ಹೋಗಿ ಕಲಿಯೋಕ್ಕೆ ಆಗ್ತಿರೋದಿಲ್ಲ. ಸೊ ಇವಾಗ ವೆರಿ ಗುಡ್ ಟೈಮ್. ನೀವೇ ಅರ್ನ್ ಮಾಡ್ತಿರ್ತೀರ, ನೀವೇ ಅದು ಏನು ಕಲಿಯೋಕ್ಕೆ, ನ್ಯೂ ಸ್ಕಿಲ್ಲನ್ನು ಕಲಿಯೋಕ್ಕೆ. ಫಾರ್ ಎಕ್ಸಾಂಪಲ್, ನಾನು ಡ್ಯಾನ್ಸ್ ಅಂತಲೇ ತಗೋತೀನಿ. ಇವಾಗ ಡ್ಯಾನ್ಸ್ ಕಲೀಲಿಕ್ಕೆ ಎಷ್ಟು ಅಮೌಂಟ್ ಬೇಕು, ಅದನ್ನು ನೀವು
ನಿಮ್ಮ ಓನ್ ಮನಿನಲ್ಲಿನೇ ನೋಡ್ಕೋಬೋದು. ಆಮೇಲೆ ಟೈಮು, ನೀವೇನು ಮಾರ್ನಿಂಗಿಂದ ಈವ್ನಿಂಗ್ ಹೋಗಬೇಕು ಅಥವಾ ಮಾರ್ನಿಂಗ್ ಹೋಗಬೇಕು ಪರ್ಟಿಕ್ಯುಲರ್ ಆಗಿ ಆಫ್ಟರ್ನೂನ್ ಹೋಗಬೇಕು ಅಂತ ಇಲ್ಲ. ಮಾರ್ನಿಂಗ್ ಟು ಈವ್ನಿಂಗ್ ಜಾಬ್ ಮಾಡಿ ನೆಕ್ಸ್ಟು ಉಳಿದಿರೋ ಟೈಮಲ್ಲಿ ನೀವು ಕಲಿಬೋದು. ಸೊ ನಿಮಗೆ ಅನಿಸುತ್ತೆ ಏನು ಬೇಕಾ ಇದು ನನಗೆ ಆರಾಮ್ಸೆ ಜಾಬ್ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡು ಹೋಗೋಣ ಅಂತ. ಬಟ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಆಯಿತಾ. ಸೊ ಇದನ್ನು ನಾನು ಇವತ್ತು ಮಾತಾಡಬೇಕು ಅಂತ ಇದೆ. ಐ ನೋ ಐ ಶುಡ್ ಲೈಕ್ ನನ್ನ ನೀಟಾಗಿ ಆರ್ಗನೈಸ್ ಮಾಡಿ ಮಾತಾಡಬಹುದಿತ್ತು ಅನಿಸುತ್ತೆ. ಬಟ್ ಸ್ಟಿಲ್ ನಿನ್ನೆ ನೈಟ್ ಮಲಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅದ್ರ ಬಗ್ಗೆ ನನಗೆ ನಾನೇ ಮಾತಾಡ್ತಿರ್ಬೇಕಾದ್ರೆ ಇಟ್ ವೆಂಟ್ ವೆರಿ ವೆಲ್ ಆಯಿತಾ. ಎಷ್ಟು ನೀಟಾಗಿ ಫ್ಲೋ ಬಂತು. ಬಟ್ ಇವಾಗ ಸ್ವಲ್ಪ ತಡವರಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ, ವಾಟ್ ಎವರ್ ಐ ವಾಂಟ್ ಟು ಸೇ, ಐ ಗೆಸ್ ಐ ಕಮ್ಯುನಿಕೇಟೆಡ್. ಸೊ ದಟ್ಸ್ ಇಟ್ ಫಾರ್ ದ ಟುಡೇ, ದಟ್ಸ್ ಇಟ್ ಫಾರ್ ಡೇ.